ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಆ ಥರ ನಾಗಪ್ಪ ಬರ್ತಾರೆ? ಯಾಕೆ ಕೇಳಮ್ಮ, ಎಷ್ಟಿದೆ ಕೇಳಮ್ಮ, ನೀವು ಬರೀ ಇದೇ ಆಗಿದೆ ನನಗೆ ಹೇಳಿ. ಹಳೇದು ಯಾವುದೂ ಇಲ್ಲ, ಒಂದು ತಿಂಗಳದ್ದು ಯಾವುದೂ ಇಲ್ವಾ? ಮತ್ತೆ ಹೆಂಗೆ ಮತ್ತೆ ಪೇಪರ್ ಬರೋದಲ್ಲ? ಈಗ ಮೀಟಿಂಗ್ ಸ್ಟಾರ್ಟ್ ಆಗಬೇಕಂತ ಮುಂಚಿದ್ದು ಈಗ ಮೀಟಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ಪ್ರಿಂಟ್ ಇದು ಸರ್ ನೋಡೇನಾಗಪ್ಪ, ಇಷ್ಟೊಂದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ಒಂದು ಒಳ್ಳೆ ಅವಕಾಶ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಿನ್ನೇನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಪ್ರಗತಿ ಸಾಧನೆಯಲ್ಲಿ ಸಹ ಇವತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ಇದು ಮಾಡ್ಕೊಂಡು ಬಂದಿದ್ದಾರೆ. ಇದು ನಮಗೆ ಜನರಿಗೆ ಮುಟ್ಟುವಂತ ಕೆಲಸ. ಇದು ಪೆಂಡಿಂಗ್ ಇರಲೇಬಾರ್ದು. ಯಾವುದು ಗೊತ್ತಾಯ್ತಾ? ಯಾರೋ ನಮ್ಮ ಪತ್ರಕರ್ತರು ಒಂದು ಹಾಕಿದ್ರು, ನಾನು 1 ತಿಂಗಳಾಯ್ತು ನಂದು ಒಂದು ಕೊಟ್ಟಿಲ್ಲ ಅಂತ ಅವ್ರು ಹೇಳಿದ್ರು. 1 ತಿಂಗಳಾಯ್ತು ನಂದು ಬರಲಿಲ್ಲ, ನಾನು ಇಲ್ಲಿ ಬಂದಾಗ ಬರೀ ನೆಗ್ಲೆಕ್ಟ್ ಮಾಡಿದ ಅಂತ ಬರ್ತೀಯ. ಆಯ್ತಾ? ಇದು ಬರಬಾರ್ದು ನಿಮಗೆ, ಗೊತ್ತಾಯ್ತಾ? ನಿಮ್ಮ ಕೆಲಸದಲ್ಲಿ ಫಾಸ್ಟ್ ತಗೊಳ್ಳಿ. ಯಾಕೆ ಪೆಂಡಿಂಗ್ ಇಟ್ಕೊಂಡು ಹೋಗ್ತೀರಿ? ಹಿಂದೆ ಒಬ್ರು ಯಾರೋ ಬಹಳ ಇದರಲ್ಲ ಬರೆದ್ರು, ಫೇಸ್ಬುಕ್ ಇದೆಲ್ಲ ಆಗ್ತಾ ಇದ್ರು, ಇಷ್ಟು ರಾಶಿ ಹಾಕೊಂಡ್ಬಿಟ್ಟಿದ್ದಾರೆ ಮೇಡಮ್, ಅವರು ಕೆಲಸನೇ ಮಾಡಲ್ಲ, ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ, ಲಂಚಕ ಪಂಚಕ ಅಂತ ಹೇಳಿ ಬಹಳ ಜನ ಕೇಳಿದ್ರು. ನಾನು ಒಂದು ಮೀಟಿಂಗ್ ಬಂದಾಗ 13 ಇದ್ದು, ಅದಕ್ಕೆ ನನಗೆ ಖುಷಿ ಆಯ್ತು. ಅಂದ್ರೆ ಅದು ಸುಮ್ಮನೆ ಹಾಕಿದ್ದಾರೆ, ಸುಮ್ಮನೆ ನಿಮ್ಮ ಮೇಲೆ ದುರುದ್ದೇಶ ಅಂತ ಅರ್ಥ ಇದ್ದಾರೆ. ಹಾಗಾಗಿ ನೀವು ಕೆಲಸ ಚೆನ್ನಾಗಿ ಮಾಡ್ತೀರಿ, ಅದನ್ನ ಆದಷ್ಟು ಫಾಸ್ಟಾಗಿ ಕಳಿಸ್ಬೇಕು, ಇಟ್ಕೊಳಕ್ ಹೋಗ್ಬೇಕು ಅಲ್ವಾ? ಸುಮ್ಮನೆ ಇಷ್ಟು ರಾಶಿ ಇದೆ, ಸಾವಿರಾರು ಫೈಲ್ಗಳಿದೆ ಅಂತ ನನಗೆ 2-3 ಜನ ಹೇಳಿದ್ರು. ನಾನು ಒಂದು ದಿವಸ ನಿಮ್ಗೆ ಕರೆಸಿದೆ, ಅವಾಗಿಲ್ಲ ನೀವು ಹೇಳಿದ್ರೆ ಸರ್ ನೋಡಿ ಸರ್ ಇಷ್ಟು ಮಾಡಿದ್ದೀನಿ, ನಮ್ಮ ಹತ್ರ ಫೈಲೇ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಂತ ಹೇಳಿದ್ರು. ಮೊನ್ನೆ ಮೀಟಿಂಗಲ್ಲಿ ಚರ್ಚೆ ಮಾಡೋದು 13 ಮಾತ್ರ ಉಳಿದಿದೆ. ಈಗ ಮತ್ತೆ ಹೊಸದಾಗಿ ಬಂದಿದೆ, ನೀವು ಅದನ್ನು ಕ್ಲಿಯರ್ ಮಾಡ್ತಾ ಹೋಗಿ, ಗೊತ್ತಾಯ್ತಾ? ನೆಕ್ಸ್ಟ್ ಮೀಟಿಂಗ್ ಡಿಸಿ ಅವ್ರು ತಗೊಳ್ಬೇಕಾದ್ರೆ ಏನು ಇರಬಾರ್ದು, ಗೊತ್ತಾಯ್ತಾ? ಆಫೀಸಲ್ಲಿ ನೋಡಿ, ಯಾಕೆ ನಾಗಪ್ಪ ಕೇಳಪ್ಪ, ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡಲ್ಲ, ಸರಿಯಾಗಿ ಇದು ಮಾಡಲ್ಲ ಅಂತ ಹೇಳಿ ಜನರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ, ಏನಾಗಿದೆ ನಿಮಗೆ? ಜನಪ್ರತಿನಿಧಿಗಳಿಲ್ಲ ಅಂತ ಮೊನ್ನೆನೇ ಹೇಳಿದ್ದೆ. ಯಾರು ಇಲ್ಲ, ನಾವು ಇರೋದ್ರಿಂದ ನಿಮ್ಮ ಕೆಲಸ ಇರುತ್ತೆ, ಚೆನ್ನಾಗಿ ಮಾಡಿ ಅಂತ ಒಂದನ್ನು ಹೇಳ್ತೇವೆ. ಸೌಜನ್ಯವಾಗಿ ಜನರು ಬಂದಾಗ ಮಾತಾಡ್ತೀವಿ. ಇವತ್ತಿಲ್ಲದ್ರೆ ನಾಳೆ ಮಾಡ್ಕೊಡಿ ಅಂತ ಹೇಳ್ಬೇಕು. ಬ್ರೋಕರ್ಗಳನ್ನ ಸೇರಿಸಿದ್ರೆ ಆ ಆಫೀಸರ್ನ ಮತ್ತೆ ಇಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಏನ್ರಿ ಬ್ರೋಕರ್ಗಳು ತಗೊಬರೋದು ಏನಕ್ಕೆ ಇಲ್ಲಿ? ಯಾಕೆ ಬ್ರೋಕರ್ ಬರ್ತಾರೆ ಇಲ್ಲಿ? ಅವ್ರಿಗೆ ಏನ್ ಕೆಲಸ ಇದೆ ಬ್ರೋಕರ್ಗಳಿಗೆಲ್ಲ? ನೋಡಿ, ಯಾರು ಬ್ರೋಕರ್ ಅಂತ ಹೇಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾಗಪ್ಪ, ಇವಾಗಲೇ ಡಿ ಸಿ ಅವರಿದ್ದಾರೆ, ಡಿ ಸಿ ಅವರೇ ಅಂತವ್ರ ಕಂಡ್ರೆ ಸಸ್ಪೆಂಡ್ ಇಮಿಡಿಯೇಟ್. ಗುಲಾಬ್ ನೋಡ್ಬೇಡಿ ಸರ್, ಸಸ್ಪೆಂಡಿಂಗ್ ಅವ್ರಿಗೆ ಬಿಡಿಯವರೇ, ಗೊತ್ತಾಯ್ತಾ? ಯಾರೇ ಆಗಲಿ ಅವರು ಬ್ರೋಕರ್ ಇಟ್ಕೊಂಡು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂದ್ರೆ ಅವರು ಸಸ್ಪೆಂಡ್ ಮಾಡ್ಬೇಕು. ಒಂದು ಸರ್, ನಂಬರ್ 1 ಸರ್, ಬ್ರೋಕರ್ ಆಗಿ ಜನ ಅರ್ಜಿ ತಗೊಂಡು ಆಫೀಸ್ ಬರೋ ಶಿಕ್ಷಣ ಇಲ್ಲ ಸರ್. ಪ್ರತಿಯೊಂದು ಖಾಸಗಿ ಸೈಬರ್ ಸೆಂಟ್ರಲ್ಲಿ ಅವರು ಎಕ್ಸೆಪ್ಟ್ ಮ್ಯೂಟೇಷನ್ ಅಂತ ಹೇಳ್ತೀವಿ, ಖಾತೆ ಬಂದವರು ನಮ್ಗೆ ಬಿಟ್ಟರೆ ಬೇರೆದನ್ನು ಅವರೇ ಅಪ್ಲೋಡ್ ಮಾಡ್ತಾರೆ ಸರ್. ಆದರೂ ಸರ್ ನಾವೇನು ಮಾಡ್ತೀನಿ ಸರ್, ಸಾರ್ವಜನಿಕರು ಪ್ರತಿಯೊಬ್ಬರು ಸೈಬರಿಗೆ ಹೋಗಿ ಅವರು ಅಪ್ಲೋಡ್ ಮಾಡಿಬಿಡೋದು. ಮತ್ತೆ ಅದರಲ್ಲಿ ನಮ್ಮವರಿಗೆ ಬಂದ ಮೇಲೆ ಇದರಲ್ಲಿ ಇದು EC ಹಾಕಿಲ್ಲ, ವಂಶವೃಕ್ಷ ಹಾಕಿಲ್ಲ ಅನ್ಬಾರ್ದು ಅಂತೇಳಿ ಸರ್, ನಾನು ಸಪ್ರೇಟ್ ಅವರು ಅರ್ಜಿಗಳ ದಿವಸಕ್ಕೆ 100-120 ಅರ್ಜಿ ಬರುತ್ತೆ ಸರ್. ನಾವೇನಂತ ನಾವು ರಿಸೀವ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನಮ್ಮ ಆಫೀಸಲ್ಲೇ ಒಂದು ಸೆಂಟ್ರ್ ಇಟ್ಟಿದೆ ಸರ್. ಅಂದರೆ ಅವ್ರ ಪರವಾಗಿ ನಾವೇ ಅಪ್ಲೈ ಮಾಡ್ಕೊಳ್ತೀವಿ. ಒಂದು ನಂಬರ್ 1 ಸರ್. ನಂಬರ್ 2, ಸಾರ್ವಜನಿಕ ದೂರು ಅಂದರೆ ಯಾರಾದರೂ ಸಂಘದವರು ಇಲ್ಲ ಮಾಮೂಲಿ ಅರ್ಜಿದಾರ, ಮಾಮೂಲಿ ಯಾರೋ ಒಬ್ಬರು ಒಂದು ಅರ್ಜಿ ಕೊಟ್ಟು ನಾನು ಇಷ್ಟು ದಿವಸ ಆಯಿತು ನನಗೆ ಓಡಾಡಿಸ್ತಾ ಇರೋದು ನಮ್ಮ ಹತ್ರ ಬಂದರೆ ಸರ್, ನಿರ್ದಾಕ್ಷಿಣ್ಯವಾಗಿ ನಾನು ನಮ್ಮ DC ಸಾಹೇಬರಿಗೆ ರೆಕಮೆಂಡ್ ಮಾಡ್ತೀನಿ. ಆದರೆ ಮಾಜಿ ಕೌನ್ಸಿಲರ್ಸು, ಅದಕ್ಕಿಂತ ಮಾಜಿ ಆದವರು, ರೀಸೆಂಟ್ ಮಾಜಿ ಆದವರು, ಅಥವಾ ಸಂಘ ಸಂಸ್ಥೆಗಳು, ಇವರು ಸಹ ಅವ್ರಿಗೊಂದು ಸ್ಟೇಟಸ್ ಅಂತ ಇರುತ್ತೆ, ಅವ್ರು ನಾವು ವಾಪಸ್ ಕಳ್ಸೋಕ್ಕಾಗಲ್ಲ ಸರ್. ಆಯ್ತಪ್ಪ, ಯಾರು ಬೇಡ ಅವ್ರು ಬಿಟ್ಟರೆ ಬೇರೆ ಎಲ್ಲ ಸರಿ ಆನ್ಲೈನ್ ಸಿಸ್ಟಮು ಒಂದು 2-3 ಜನ ಬರ್ತಾರೆ ಸರ್. ಅಂದರೆ ಈಗ 5 ಪೀಪಲ್ಸ್ ಇರ್ತಾರೆ, ಪ್ರಾಪರ್ಟಿಗಳಿರುತ್ತೆ, ಅವ್ರಿಗೆ ಬರೋ ಪುಸ್ತಕಗಳಿರಲ್ಲ, ಯಾರನ್ನ ಒಬ್ಬನ ಅರ್ಜಿ ಕೊಟ್ಟು ಕಳಿಸ್ತಾರೆ ಸರ್. ಅಂದರೆ ಈವಾಗ ನಾವು ಅದನ್ನು ಆ ಥರ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಹಾಗಂತ ಹೇಳಿ
ಈಗಂತೂ ರಮೇಶ್ ಅವ್ರು ಬಂದ್ರು ಅಂತ ಹೇಳಿ ಸರ್, ಯಾರೇ ಆಗಿರ್ಬೇಕು ಅದೆಲ್ಲ ಮಾಡಕ್ ಬರಲ್ರಿ. ಅವ್ರು ಬೇಕಾದ್ರೆ ಬರ್ಬೇಕು, ಬ್ರೋಕರ್ ಕೊಡೋದು ಏನಿದೆ, ಅವ್ರು ಎಷ್ಟು ಶ್ರೀಮಂತರಾದ್ರೆ ಏನಂತೆ ಬರ್ಲಿ ಬಿಡಿ, ಒಂದ್ ಮಾಡ್ಸ್ಕೊಂಡು ಹೋಗಿ. ವಾಸ್ತವ ಹೇಳಿದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ ಸರ್. ಅವೆಲ್ಲ ಯಾವುದೂ ಇಲ್ಲ. ಈ ಕುಟುಂಬದಲ್ಲಿ ಯಾರಿದ್ದಾರೆ ಸಾಗರದಲ್ಲಿ ಅಷ್ಟೇ. ಅದು ಬಡವರಿಗೊಂದು ಬೇರೆಯವರಿಗೊಂದು ಇರ್ತದ್ರಿ. ಅಂದ್ರೆ ಬಡವನು ಬರ್ತಾನೆ ಹಂಗ ಬ್ರೋಕರ್ ಇಟ್ಕೊಂಡು. ಬೇಡ, ಫೈನಲ್ ಆಗಿ ಒಂದೇ ಮಾತು ಹೇಳ್ಬಿಡ್ತೀನಿ ಸರ್, ಯಾರೇ ಬರ್ಲಿ ಅಷ್ಟೇ. ಈಗಿನ ಸಿಸ್ಟಮ್ ಅಲ್ಲಿ ಯಾರು ಫಸ್ಟ್ ಅಪ್ಲೈ ಮಾಡ್ತಾನೆ ಅವ್ನ ಫೈಲನ್ನ ಕ್ಲಿಯರ್ ಮಾಡಿದ್ರೆ ಅಷ್ಟ್ ಮಾಡಮ್ಮ ಸರ್. ಅಲ್ಲಲ್ಲ, ಸಿಸ್ಟಮ್ ಅದು ಕರ್ನಾಟಕ ಸರ್ಕಾರ ಮಾಡಿದೆ ಬಡವರಿಗೋಸ್ಕರನೇ. ಹಾಗಾಗಿ ನಾವು ಯಾರೋ ಬಂದ್ರು ಅಂತ ಮಾಡಕ್ ಬರಲ್ಲ ಸರ್. ಇವತ್ತು ನಮ್ಮ ಇದರಲ್ಲಿ 74 ಫೈಲ್ ಇದೆ ಸರ್, ಪೆಂಡಿಂಗ್ ಅಲ್ಲ ಅದು. ಈಗ ನೀವು ಯೋಜನಾ ಪ್ರಾಧಿಕಾರದಲ್ಲಿ ಒಂದು ಲೇಔಟ್ ಅಪ್ರೂವ್ ಮಾಡಿ ಕೊಟ್ಟಿದ್ರಿ, ನೀವು ವರ್ತನೆ ಅವ್ನು ಒಂದೇ ಸರಿ ಜಾಸ್ತಿ ಅಪ್ಲೈ ಮಾಡಿದ್ದಾರೆ. ಆ 74 ಕ್ಲಿಯರ್ ಮಾಡೋವರೆಗೂ ನಾವು ಇನ್ನೊಂದು ಮಾಡೋಕ್ಕಾಗಲ್ಲ ಸರ್. ಒಂದೊಂದು ಟೈಮ್ ಆ ವ್ಯಕ್ತಿ ಏನು ಮಾಡ್ತಾನೆ, ಯಾರೋ ಇದು ಮಾತ್ರ ಮಾಡ್ತಾರೆ, ನಾನು ಕ್ಯೂ ಮೆನ್ಷನ್ ಅಂತ ನಮ್ದು ಸಿಸ್ಟಮ್ ಆಗಿದೆ. ಆದರೂ ಸಹ ಈಗ ಡಿ ಸಿ ಸಾಹೇಬರೇ ನಮ್ಮನ್ನು ಮಾನಿಟರ್ ಮಾಡ್ತಾ ಇರೋದ್ರಿಂದ ತುಂಬ ಎಚ್ಚರಿಕೆಯಿಂದ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಈಗ ನೆಕ್ಸ್ಟ್ ಸರ್ ನಮ್ಮ ಆಸ್ತಿ ತೆರಿಗೆ ಇದೆಲ್ಲ